ಹಲೋ, ನೀವು ಎಲ್ಲಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅದೆಲ್ಲ ನನಗೆ ಬೇಕಾಗಿಲ್ಲ. ಇನ್ನು ಅರ್ಧ ಗಂಟೆ ಒಳಗಡೆ ನಾನು ಕಳಿಸೋ ಲೊಕೇಶನಿಗೆ ಬರ್ಬೇಕಷ್ಟೇ. ಕಟಿಂಗು ಶೇವಿಂಗು ಮಾಡಿಸ್ಕೊಂಡು ಪೊಲೀಸ್ ಆಫೀಸರ್ ತರ ಇರೋ ನೀವೇ ದೊಡ್ಡ ಕಳ್ರ ತರ ಅದಿರಲ್ಲ. ಕಳ್ರ ಫಸ್ಟ್ ಬಟನ್. ಈ ಕೇಸ್ ಕ್ಲಿಯರ್ ಆಗಿ ಮೇಲೆ ಕಟಿಂಗು ಶೇವಿಂಗು ಮಾಡಿಸ್ತು ಸರ್. ಯಾಕೆ ಯಾವ್ದಾರ ದೇವ್ರಿಗೆ ಅರ್ಕೆ ಕಟ್ಕೊಂಡಿರ ಈ ಕೇಸ್ ಕ್ಲಿಯರ್ ಆದ್ಮೇಲೆ ಮುಡಿ ಕೊಡೋಣ ಅಂತಂದು? ಇಲ್ಲ ಸರ್, ಹಾಗೇನಿಲ್ಲ. ಕಟಿಂಗ್ ಶಾಪಿಗೆ ಹೋಗಿ ಟೈಮ್ ಸಿಕ್ಕಲ್ಲ, ಬರೀ ಈ ಕೇಸಿಂದನೂ ಓಡಾಡೋದಾಗೆ ಸರ್. ಹಂಗಾಗಿ ನೀವ್ಯಾಕೆ ಸರ್ ಬರೋಕೆ ಹೇಳಿದ್ದು? ಅದೇ ಈ ಕೇಸ್ ಬಗ್ಗೆ ಕೇಳಕ್ ಕರ್ದೆ. ನಿಮ್ ಸ್ಟೇಷನ್ ಲಿಮಿಟ್ ಅಲ್ಲಿ 7 ಜನ ಕಾಣೆಯಾಗಿ 10 ದಿನ ಆಯ್ತು. ಅವ್ರು ಸತ್ತಿದಾರೋ ಬದುಕಿದಾರೋ ಒಂದು ಇನ್ಫಾರ್ಮೇಶನ್ ಕೂಡ ನನಗೆ ಬಂದಿಲ್ಲ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅದೇ ಕೆಲಸದ ಮೇಲೆ ಇದೀವಿ ಸರ್. ಅದು ಏನ್ ಕೆಲಸ ಮಾಡ್ತಾ ಇದ್ದೀರೋ ಏನೋ, ಆ ಮೀಡಿಯಾದವ್ರು ನೋಡಿದ್ರೆ ವಿಚಾರಣೆ ಸರಿ ನಡೆಸ್ತಾ ಇದ್ದೀರಾ ಇಲ್ಲ ಅಂತ ನನ್ನೇ ಕ್ವಶನ್ ಮಾಡಿ ಕೇಳ್ತಾ ಇದಾರೆ. ಮೇಲ್ಗಡೆಯಿಂದ ಕೇಸ್ನ ಬೇಗ ಕ್ಲೋಸ್ ಮಾಡ್ರಿ ಅಂತ ತುಂಬಾ ಪ್ರೆಸರ್ ಆಗ್ತಾ ಇದೆ. ಇವತ್ತಿಂದ ನಿಮಗೆ 5 ದಿವಸ ಟೈಮ್ ಕೊಡ್ತಾನೆ. ಅಷ್ಟರಲ್ಲಿ ಈ ಕೇಸ್ ಕ್ಲೋಸ್ ಆಗ್ಬೇಕು, ಇಲ್ಲ ಅಂದ್ರೆ ನಿಮ್ನ ಸಸ್ಪೆಂಡ್ ಮಾಡ್ಬಿಡ್ತಾನೆ. ಆಯ್ತು ಸರ್, ಓಕೆ. ಐದು ದಿನದಾಗ ಕೇಸ್ ಕ್ಲಿಯರ್ ಮಾಡ್ಲಿಲ್ಲ ಅಂತ ಅಂದ್ರ ಸಸ್ಪೆಂಡ್ ಮಾಡಿಬಿಡ್ತಾನಂತ. ಇಲ್ಲಿ ತಲೆ ಕೆಡ್ಸ್ಕೊಂಡು ಬಿಸ್ಲಾಗ ಹುಡುಕಿದ್ರೆ ಗೊತ್ತಾಗತ್ತಿ ನಮ್ ಕಷ್ಟ ಏನು ಅಂತ ಅಂದ್. ಆ 7 ಜನ ನಮ್ಮ ಸ್ಟೇಷನ್ ಲಿಮಿಟ್ನಾಗ ಕಾಣೆ ಆಗ್ಬೇಕಾಗಿತ್ತ. ಈ ಕೇಸ್ ಕ್ಲಿಯರ್ ಮಾಡತ್ಲೆ ಮೆದಳು ಹರಿದು 12 ಆಕತಿ. ಸರಿ ಬರ್ರಿ, ಬೈಕ್ ಹತ್ರ ಹೋಗೋಣ. ಹೋಗಿ ಕೇಸಿಂದು ಇನ್ವೆಸ್ಟಿಗೇಷನ್ ಮಾಡನ್ರಿ ಗಡಗಡ. 5 ದಿನ ಟೈಮ್ ಇರತ್ತೆ. ಬೈಕ್ ಮೇಲೆ ಯಾರೋ ಪೇಪರ್ ಇಟ್ಟಿದ್ದಾರೆ ನೋಡ್ರಿ. ಏನ್ ನೋಡ್ರಿ ಅದು? ಸರ್, ಇದರಲ್ಲಿ ಏನೋ ಬರ್ದಿದೆ ಸರ್. ಏನ್ ಬರ್ದಿದೆ ಓದ್ರಿ. ನೀವು ಹುಡುಕ್ತಾ ಇರೋ 7 ಜನ ಕಾಣೆ ಆಗಿಲ್ಲ, ನಾನೇ ಸಾಯಿಸಿದ್ದೀನಿ. ಐ ಆಮ್ ಕಿಲ್ಲರ್. ಇದೇನು ಸರ್ ಹಿಂಗೆ ಬರ್ದಿದೆ? ನಮ್ಮ ಇನ್ವೆಸ್ಟಿಗೇಷನ್ ದಾರಿ ತಪ್ಸಕ್ ಯಾರಾದ್ರೂ ಈ ತರ ಬರ್ದಿಟ್ಟಿರ್ಬೋದಾ? ಇವಾಗ ಈ ಪೇಪರ್ ಹಿಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡದ ಏನು ನಮ್ಮ ಸ್ಟೈಲ್ನಾಗ ಇನ್ವೆಸ್ಟಿಗೇಷನ್ ಮಾಡದ ಒಂದು ಗೊತ್ತಾಗಕತ್ತಲ್ಲ. ಸುಮ್ಮನೆ ಯಾಕೆ ಸರ್ ನಮಗೆ ಕನ್ಫ್ಯೂಷನ್? ಹೆಂಗೋ 5 ದಿನ ಟೈಮ್ ಇದೆ. ಇವತ್ತು ನಾಳೆ ಈ ಪೇಪರ್ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋಣ. ನಾವು ಮಾಡ್ತಿರೋ ಇನ್ವೆಸ್ಟಿಗೇಷನ್ ತಪ್ಪಿದೆ ಅನ್ಸಿದ್ರೆ ಇನ್ನೂ ಮಿಕ್ಕಿದ 3 ದಿನ ಇರುತ್ತಲ್ಲ, ನಮ್ಮ ಸ್ಟೈಲಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಕೇಸ್ ಕ್ಲಿಯರ್ ಮಾಡಿದ್ರೆ ಮುಗೀತು. ಸರಿ ಸರ್, ಹಂಗೆ ಮಾಡೋಣ. ಏನಂತೀರ? ಹಂಗೆ ಮಾಡಿದ್ರಾಯ್ತು. ಇವಾಗ ಸ್ಟೇಷನಿಗೆ ಹೋಗೋಣ ಬರ್ರಿ. ಸರಿ ಸರ್. ಯಾಕೆ ಸರ್ ಬೈಕ್ ನಿಲ್ಸಿದ್ರಿ? ತಲೆ ಕೆಟ್ಟೋದಂಗಾಗೈತಿ, ಒಂದು ಟೀ ಕುಡ್ಕೊಂಬರ ನೋಡ್ರಿ. ಸರಿ ಸರ್, ಬನ್ನಿ. ಆ SP ಒಂದು ತಲೆನೋವಾಗಿತ್ತು, ಇವಾಗ ಈ ಪೇಪರಿಂದ ಒಂದು ತಲೆನೋವು. ಆ ಕೊಲೆಗಾರ 7 ಜನನ್ನ ಯಾಕೆ ಸಾಯಿಸಿದ? ಅವನ ಉದ್ದೇಶ ಏನು? ಅವನು ಯಾರು? ಅವನ ಬಾರಿಗಳನ್ನ ಏನ್ ಮಾಡಿದ? ಅವನು ಸಾಯಿಸಿರೋ ಇನ್ಫಾರ್ಮೇಶನ್ನ ಪೇಪರ್ನೇ ಬರೋದು ನಮಗೆ ಯಾಕೆ ಕೊಡ್ತಾ ಇದಾನ? ಒಂದು ತಿಳಿತಾ ಇಲ್ಲ. ಏನ್ ಮಾಡೋದು? ಸರ್, ಮೈಂಡ್ ಫ್ರೆಶ್ ಆಗ್ಲಿ ಅಂತ ಟೀ ಕುಡಿಯಕಂತ ಬಂದೆ. ಮತ್ತೆ ಥಿಂಕ್ ಮಾಡ್ತಾ ಟೆನ್ಷನ್ ತಾಳೋದು ಯಾಕೆ? ಆರಾಮ ಕುಡೀರಿ ಸರ್, ನೆಮ್ಮದಿಯಾಗಿ. ಟಿ ಬಿಲ್ ಕೊಟ್ಟು ಬಂದ್ರಿ? ಹಾಂ, ಕೊಟ್ಟು ಬಂದು ಸರ್. ಸರ್, ಬೈಕ್ ಮೇಲೆ ಮತ್ತೊಂದು ಪೇಪರ್ ಕಾಣ್ತಾ ಇದೆ. ಏನ್ ನೋಡ್ರಿ ಅದು?
ಆ 7 ಜನ ದುಡ್ಡಿಗೋಸ್ಕರ ಸಾಯಿಸಿದ್ದೀನಿ. ಆ ಬಾಡಿಗಳನ್ನ ನಿಮ್ಮ ಸ್ಟೇಷನ್ನಿಂದ 3 ಕಿಲೋಮೀಟರ್ ದೂರದಲ್ಲಿರೋ ಗುಡ್ಡದಲ್ಲಿ ಹೂತಾಕಿದ್ದೀನಿ. ನಿಮಗೆ ತಾಕತ್ತಿದ್ರೆ ಫಸ್ಟ್ ಆ ಬಾಡಿಗಳನ್ನ ಹುಡುಕಿ, ಆಮೇಲೆ ನನ್ನ ಹುಡ್ಕೋಕೆ ಟ್ರೈ ಮಾಡಿ. ಐ ಆಮ್ ಕಿಲ್ಲರ್. ಸರ್ ಏನು ಸರ್ ಮಾಡೋದು ಇವಾಗ? ನಾವೇ ಎಲ್ಲರನ್ನ ಟಾರ್ಗೆಟ್ ಮಾಡಿರಿ. ಇವನ್ ಯಾರು ಸೈಕೋ ನನ್ನ ಮಗ? ನಮ್ಮನ್ನೇ ಟಾರ್ಗೆಟ್ ಮಾಡಿ ನಮಗೆ ಚಾಲೆಂಜ್ ಆಗ್ತಾವನೆ. ಅಡ್ಕೊಂಡು ಆಟ ಆಡ್ತಾವನೆ. ಸಿಕ್ಕು ಬಿಟ್ರೆ ಸಿಗಿಸ್ಬಾರ್ದ ಜಾಗಕ್ಕೆ ಲಾಟಿ ಸಿಗಿಸ್ಬಿಡ್ತೀನಿ ಬೋಳಿ ಮಗಂಗೆ. ಹೆಂಗ್ ಸರ್ ಮಾಡೋದು ಇವಾಗ? ಗುಡ್ಡಕ್ಕೆ ಬಾಡಿಗಳನ್ನ ಹುಡ್ಕೋಕ್ ಹೋಗೋದಾ? ಇವಾಗ ಟೈಮ್ ಎಷ್ಟಾಗೈತಿ? ಇವಾಗ 4 ಗಂಟೆ ಸರ್. ಇವಾಗ ಹೋಗೋದು ಬೇಡ. ಇವಾಗ ನಾವು ಹೋಗಿ ಗುಡ್ಡ ಹತ್ತತ್ಲೆನ ಕತ್ಲಕತಿ ಕ್ಲೀನಾಗಿ ಹುಡ್ಕಕ್ಕಾಗಲ್ಲ. ಅಲ್ಲಿ ಪ್ರಾಣಿಗಳ ಕಾಟ ಬೇರೆ ಭಾಳ ಐತಿ. ನಾಳೆ ಹೋಗೋಣಂತ. ಸರಿ ಸರ್. ನಾಳೆ ಎಷ್ಟೊತ್ತಿಗೆ ಹೋಗೋಣ ಸರ್ ಗುಡ್ಡಕ್ಕೆ? SP ಸಾಹೇಬ್ರು ಕೊಟ್ಟಿರೋ 5 ದಿನದಲ್ಲಿ ಇವತ್ತೊಂದು ದಿನ ಕಂಪ್ಲೀಟ್ ಆಯ್ತು. ನಾಳೆ ಒಂದೇ ದಿನ ಈ ಇನ್ವೆಸ್ಟಿಗೇಷನಿಗೆ ಟೈಮ್ ಇರೋದು. ಅದಕ್ಕೆ ಏನು ಮಾಡನ್ರಿ ಅಂತಂದ್ರ ಬೆಳಗ್ಗೆ 6 ಗಂಟೆಗೆ ಗುಡ್ಡಕ್ಕೆ ಹೋಗ್ಬಿಡನ್ರಿ. ಸಂಜೆ 6 ಗಂಟೆವರೆಗೂ ಬಾಡಿ ಹುಡ್ಕನ್ರಿ. ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂದ್ರ ಉಳಿದಿರೋ 3 ದಿನದಲ್ಲಿ ನಮ್ಮ ಸ್ಟೈಲ್ನಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡನ್ರಿ. ಏನ್ ಸರ್ ಕೊಲೆಗಾರ ನಮ್ಮನ್ನೇ ಗುಡ್ಡ ಹೊತ್ತಂಗ್ ಮಾಡ್ಬಿಟ್ಟಲ್ಲ ಸರ್. ಕೊಲೆಗಾರನ ಪತ್ತೆ ಹಚ್ಬೇಕಂದ್ರ ಗುಡ್ಡನೂ ಹತ್ಬೇಕು, ಹಿಮಾಲಯ ಪರ್ವತನೂ ಹತ್ಬೇಕಪ್ಪ. ಇವನಾರ ಎಲ್ಲಿ ಹೂತಾಕಿದ್ದಾನ ಬಾಡಿಗಳನ್ನ? ಗುಂಡಿ ತೆಗ್ದಿರೋ ಮಾರ್ಕ್ ಒಂದು ಕಾಣ್ತಾ ಇಲ್ಲ. ಫೋನ್ ಮಾಡಿ ಕೇಳ ಕೊಲೆಗಾರನ್ನ, ಎಲ್ಲಿ ಊತಕ್ಯಪ್ಪ ಹುಡ್ಗಕ್ ಭಾಳ ತ್ರಾಸ ಆಕತಿ ಅಂತಂದು. ಅವ್ನು ನಮ್ಮ ಮಾವನ ಮಗ ನೋಡು, ಕೇಳ್ತಾನೆ. ಮತ್ ಮುಚ್ಕೊಂಡ್ ಹುಡುಕು, ನೀನ್ ಗುಡ್ಡ ಹತ್ತದಂಗ ಬಾಡಿಗಳು ಸಿಗ್ಬೇಕೇನ? ಆತಪ್ಪ, ಅಂದಿದ್ ತಪ್ಪಾಗೈತಿ, ಹುಡುಕ್ ನಡಿ. ಕಾರ್ತಿಕ್ ಬಾಯ್ಲಿ, ಇಲ್ಲಿ ಯಾಕೋ ಪ್ಲೇಸ್ ಒಂಥರ ಚೇಂಜ್ ಇದೆ. ಹೌದು ಸರ್, ಯಾಕೋ ಒಂಥರ ಇದೆ ಸರ್. ಬನ್ನಿ, ಯಾವ್ದೋ ಪ್ರಾಣಿ ಮಣ್ಕೇದ್ರಿ, ಅದ್ರ ಮೇಲೆ ಎಲಿ ಬಿದ್ದು ಹಿಂಗಾಗೈತದು. ಹೌದಾ? ಸರಿ ನಡ್ರಿ ಮುಂದಕ್ಕೆ ಹೋಗೋಣ. ಇಷ್ಟು ದೊಡ್ಡ ಗುಡ್ದಾಗ ಆ ಬಾಡಿಗಳನ್ನ ಎಲ್ಲಿ ಊತಾಕಿದ್ದಾನ ಏನ ಆ ದನಕಾಯ ಸುಳೆ ಮಗ? ಗುಡ್ಡನ ಸ್ಮಶಾನ ಮಾಡಿದಾನಲ್ಲ ಸರ್ ಅವನು. ಬಾಡಿಗಳನ್ನು ಒಂದ್ ಹತ್ರ ಊತಾಕಿದಾನು, ಏನ್ ದಿಕ್ಕಿ ಒಂದೊಂದು ಊತಾಕಿದಾನು, ಒಂದು ಗೊತ್ತಿಲ್ಲ. ಗುಡ್ಡ ಸಾಕಾಗೈತಿ, ಒಂದ್ ಎದ್ದಿ ಕೂತ ನಂಬರಿ ಸರ್. ಇಲ್ಲೇ ಗುಡ್ಡ ನಾವ್ ಹೊತ್ತದ ಕಷ್ಟ ಆಗೈತಿ. ಆ ಸುಳೆ ಮಗ ಬಾಡಿ ಹೊತ್ಕೊಂಡು ಹೆಂಗ್ ಗತ್ತಿದ್ದಾನು. ಅವ್ನಿಗೆ ಮುಂದಕ್ಕೆ ಹೋಗಿರಕ್ ಚಾನ್ಸ ಇಲ್ಲ. ಯಾಕಂದ್ರೆ ಎಂತ ಮನುಷ್ಯಗಾದ್ರೂ ಸುಸ್ತಾಗೇ ಆಕತಿ. ಎಲ್ಲೇ ಸರೌಂಡಿಂಗ್ನಾಗ ಊತಾಕಿದಾನ ಅವನು. ಇಲ್ಲೇ ಕ್ಲೀನಾಗಿ ಹುಡುಕ್ಬೇಕು. ಒಂದ್ ಕೆಲಸ ಮಾಡನ್ರಿ, 3 ಬೇರೆ ಬೇರೆಯಾಗಿ ಹುಡ್ಕನ್ರಿ. ಏನಾದ್ರೂ ಸುಳಿವು ಸಿಕ್ಕರು ಸಿಗ್ಬೋದು. ಎದ್ದೇಳ್ರಿ, ಸಾಕು ಹುಡ್ಕನ್ ನಡ್ರಿ, ಟೈಮ್ ಆಕತಿ. ಬರ್ರಿ ಒಬ್ಬನ ಈ ಕಡೆ ಹೋಗ್ರಿ, ಒಬ್ಬನ ಈ ಕಡೆ ಹೋಗ್ರಿ.
ಕ್ಲೀನಾಗಿ ಹುಡುಕ್ರಿ, ಸರೌಂಡಿಂಗ್ ಪೂರ್ತಿ ಇದನ್ನ ಕ್ಲೀನಾಗಿ ಹುಡುಕ್ಬೇಕು. ಏನ್ ಸರ್, ಇಡೀ ಗುಡ್ಡ ಹುಡುಕಿದ್ರು ಒಂದು ಬಾಡಿನೂ ಸಿಕ್ತಿಲ್ಲ, ಟೈಮ್ ಎಲ್ಲ ಆರಾಯ್ತು. ಯಾರೋ ಪ್ಲಾನ್ ಮಾಡಿ ನಮ್ಮ ಇನ್ವೆಸ್ಟಿಗೇಷನ್ ದಾರಿ ತಪ್ಸಕ ಈ ತರ ಮಾಡಿದಾರ. ನಾವು ನಾಳೆಯಿಂದ ನಮ್ಮ ಸ್ಟೈಲ್ನಾಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಸರ್ ಯಾಕೋ ಕರಿಯಪ್ಪ ಕೂಗಿದಂಗ ಆಕತಿ. ಏನಾಗೈತೆ ನೋಡೋಣ, ನಡ್ರಿ ನಡ್ರಿ ಗಣ ನಡ್ರಿ. ಸರ್ ಅಲ್ಲಿ ಅಲ್ಲಿ ಸರ್ ಅಲ್ಲಿ ಅಲ್ಲೇನೋ ಅಲ್ಲಿ ಏನು ಐತ್